ನನ್ನ ಗೃಹ ಜ್ಯೋತಿ ವಿಚಾರದಲ್ಲಿ ಎಲ್ಲ ಇದ್ದರೆ ಹೇಳಿ ನಾನು ಆನ್ಸರ್ ಮಾಡ್ತೀನಿ. ಸಂಬಂಧಪಟ್ಟ ಮಿನಿಸ್ಟ್ರು ಅವರವರು ಇದಕ್ಕೆ ಮಾಡ್ತಾರೆ. ಮತ್ತು ನಮ್ಮ ಇನ್ಚಾರ್ಜು ಡಿಸ್ಟ್ರಿಕ್ಟ್ ಇರ್ತಾರೆ, ಅವ್ರನ್ನ ಕೇಳಿದಿರ್ತಾರೆ. ನಮ್ಮ ಗೃಹ ಜ್ಯೋತಿ ಇದರಲ್ಲಿ ಪ್ರತಿ ತಿಂಗಳಿಗೂ 0 ಬಿಲ್ಲು ಹೋಗ್ತಾ ಇದೆ. ಆ ಥರ ಯಾವ ಕಂಪ್ಲೇಂಟ್ಸ್ ನಮಗೆ ಬರಲಿಲ್ಲ, ಎಲ್ಲ ಕರೆಕ್ಟಾಗಿದೆ. ನೋಡ್ರಿ, ಅವರು ನಮ್ಮ ಈಶ್ವರಪ್ಪ ಅವರು ಯಾವುದಕ್ಕೆ ಲಾಯಕ್ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ. ನಾನೇ ಕೇಳೋದು, ಅವರು ಇದ್ದಾರಾ? ಇವತ್ತು MLA ಆಗಿದ್ದಾರಾ? ಜನಕ್ಕೆ ಅವರು ಮಿನಿಸ್ಟರ್ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ನಾನು ಕೊಟ್ಟೆ, ರಾಜೀನಾಮೆ ನಾನು ಕೊಟ್ಟುಬಿಟ್ಟು ವಾಪಸ್ ಬರಲಿಲ್ವಾ? ಅದನ್ನು ಮಾಡಲಿ. ಅವ್ರನ್ನ ಬಿಟ್ಟುಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಇಡೀ ನ್ಯಾಷನಲ್ ವೈಸ್ ಗೊತ್ತಿದೆ. ನಮ್ಮ ಚೀಫ್ ಮಿನಿಸ್ಟ್ರು ಎಂಥ ದಕ್ಷರು ಗೊತ್ತಿದೆ, ನಿಮಗೂ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ವಾ? ಅವರು ಹೇಳೋದಕ್ಕೆಲ್ಲ ನಾವು ಅವ್ರ ಪಾಪ ಅವರು ರಾಜಕೀಯ ಉದ್ದೇಶದಿಂದ ಹೇಳ್ತಾರೆ. ಅದಕ್ಕೆ 9 ಯೂನಿವರ್ಸಿಟಿಗಳನ್ನ ಮುಚ್ಚುವಂತ ಪ್ಲಾನ್ ಆಗ್ತಿದೆ. ಅದನ್ನೇ ಎಜುಕೇಷನ್ ಮಿನಿಸ್ಟರ್ ಕೇಳಬೇಕು ನೀವು. ಅವ್ರು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಸುಧಾಕರ್ ಅವರು ಇದ್ದಾರೆ, ಅವರು ಹೇಳ್ತಾರೆ. ಅದಕ್ಕೆ ಸರ್ ವಿಜೇಂದ್ರ ಹೇಳ್ತಾರೆ, ಅತಿಥಿ ಶಿಕ್ಷಕರಿಗೆ ಗೌರವಧನ ಕೊಡದಂತ ಸರ್ಕಾರ ಬದುಕಿದ್ದು ಸತ್ತಂಗಿದು ಅಂತ ಹೇಳಿದ್ದಾರೆ. ನೋಡಿ, ಅದು ಅತಿಥಿ ಶಿಕ್ಷಕರು ಯಾರು, ಯಾವ ಡಿಪಾರ್ಟ್ಮೆಂಟ್ ಅವರು? ಅಲ್ಲ, ನೀವು ನಮ್ಮ ಎಜುಕೇಷನ್ ಮಿನಿಸ್ಟರ್ ಕೇಳಿದರೆ ಅವರಿಗೆ ಮಾಹಿತಿ ಇರ್ತದೆ, ಅವರು ಹೇಳ್ಕೊಡ್ತಾರೆ. ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ. ಅದನ್ನ ಇಲಾಖೆ ಸಂಬಂಧಪಟ್ಟಿದ ವಿಚಾರ ನನಗೆ ಹೇಳಿ. ಗ್ಯಾರಂಟಿಗಳು ಹೋಗ್ತಿಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಇನ್ಯಾಕೆ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಈಶ್ವರಪ್ಪ ಹೇಳಿದ್ದಾರೆ ಸರ್. ನೋಡಿ, ಈಗ ಒಂದು ಹೇಳ್ತೀನಿ, ಅವರು ಗ್ಯಾರಂಟಿಗಳು ಈಗ ಗ್ಯಾರಂಟಿ ಇದ್ಬಿಟ್ರೆ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರಿರ್ತಾರೆ. ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದನ್ನು ಕೊಡದೇ ಇರೋದಲ್ಲ, ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು. ಅದಕ್ಕೆ ನೋಡಿ, ಈಶ್ವರಪ್ಪನವ್ರ ಕೈಯಲ್ಲಿ ಗ್ಯಾರಂಟಿ ಕೊಡಲಿಕ್ಕೆ ಪವರ್ ಇದೆ ಅವರಿಗೆ. ಅವ್ರಿಗೆ ಅಧಿಕಾರದಲ್ಲಿ ಕೊಟ್ಟಿದ್ದಾರಾ? ಮೋದಿಯವ್ರನ್ನ ಕೇಳಬೇಕು. ಮೋದಿಯವರಿಗೆ ತುಂಬ ಅನೌನ್ಸ್ ಮಾಡ್ತಿದ್ದಾರಲ್ಲ ಎಲೆಕ್ಷನ್ ಗೆಲ್ಲಲಿಕ್ಕೆ. ಅದಕ್ಕೆ ಅವ್ರನ್ನ ಕೇಳಬೇಕು, ಅವ್ರನ್ನ ಕೇಳಬೇಕು ಗ್ಯಾರಂಟಿ ಕೊಟ್ಟಿದ್ದಾರಾ ಇಲ್ವೋ ಅಂದ್ಬಿಟ್ಟು. ಪಕ್ಷದ ಅಧ್ಯಕ್ಷರು 4-5 ಸಚಿವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸರ್ DK ಸುರೇಶ್. ನೋಡಿ, ಅದಕ್ಕೆಲ್ಲ ನಾನು ಪಕ್ಷದ ವಿಚಾರದಲ್ಲಿ AICC ಅವ್ರನ್ನ ಕೇಳಬೇಕು. ಪಕ್ಷದ ಅಧ್ಯಕ್ಷರು ಹೇಳಿದ್ರೆ ನಾನು ಹೇಳಿ ಅದು ಕಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನೀವು ಅವ್ರನ್ನೇ ಕೇಳಿ, ಅವ್ರು ಆನ್ಸರ್ ಮಾಡ್ತಾರೆ. ಅದು ನೀವು ಮೀಡಿಯಾದವರು, BJPಯವರು, ನಿಮಗೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಮೊದಲು ಬೆಳಗ್ಗೆ ಒಂದು ನ್ಯೂಸ್ ಇತ್ತು, ಮಧ್ಯಾಹ್ನ ಒಂದು ನ್ಯೂಸ್ ಬರ್ತಿತ್ತು, ಸಾಯಂಕಾಲದ ನ್ಯೂಸ್. ನಿಮಗೆ ಗಂಟೆಗೆ ಒಂದೊಂದು ನ್ಯೂಸ್ ಬರಬೇಕಾದ್ರೆ, ಬ್ರೇಕಿಂಗ್ ನ್ಯೂಸ್ ಬರಬೇಕಲ್ಲ. ನೀವು BJPಯವರಿಗೆ ಅದೇ ಬೇಕಾಗಿದೆ. ಅವ್ರದ್ದು ತುಂಬ ನಡೀತಾ ಇದೆಯಲ್ಲ ಗಲಾಟೆಗಳು ಅವ್ರ ಪಾರ್ಟಿಯಲ್ಲಿ, ಅದನ್ನ ಮುಚ್ಚಿ ಹಾಕಲಿಕ್ಕೆ ನಮ್ಮ ಮೇಲೆ ಹೇಳ್ತಿದ್ದಾರೆ. ನೋಡಿ, ಏನು ಸಿಎಂ ಬದಲಾವಣೆ ಆಗಲ್ಲ ಅಂತ ಅವರೇ ಹೇಳ್ತಾರೆ. DK ಅವರು ನೋಡಿ, ಅವರು ರಾಜಣ್ಣ ಅವರು ಅವ್ರ ವೈಯಕ್ತಿಕ ವಿಚಾರ ಹೇಳ್ತಾರೆ. ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳಿ, ಅವ್ರು ಆನ್ಸರ್ ಮಾಡ್ತಾರೆ. ಅದಕ್ಕೆ ನೋಡಿ, ಅದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನಮ್ದು ಯಾವ ಸಚಿವರು ಇಲ್ಲ, ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ಯುನೈಟೆಡ್ ಆಗಿದ್ದೀವಿ. ನಾವು ಕ್ಯಾಬಿನೆಟ್ ಅಲ್ಲಿ ಎಲ್ಲ ನಾವು ಯೋಚನೆ ನೋಡ್ತಾ ಇದೀವಲ್ಲ. ನೀವು ಇಲ್ಲ ಕ್ಯಾಬಿನೆಟ್ ಅಲ್ಲಿ. ನಾವೆಲ್ಲ ಒಕ್ಕೂರಿಂದ ಎಲ್ಲ ಜೊತೆಯಲ್ಲಿ ಇದ್ಬಿಟ್ಟು ನಾವು ಮುಖ್ಯಮಂತ್ರಿಯವರು ಏನು ಹೇಳ್ತಾರೆ ಅದನ್ನ ಮಾಡ್ತೀವಿ. ಪಕ್ಷದ ವಿಚಾರದಲ್ಲಿ ಇವತ್ತು KPCC ಅಧ್ಯಕ್ಷರು, ಅವ್ರ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ